ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಸ್ಯಾಡ್ ಅಪ್ಡೇಟ್ ಬರ್ತಿದೆ ನಮ್ಮ RCBಗೆ. ಲಿಟ್ರಲಿ ಈ ಥರ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ. ಅದಾಗ್ಬಿಟ್ಟಿದೆ. ಇವಾಗ ವಿಷಯ ಎಲ್ಲರಿಗೂ ತಟ್ಟಿದೆ ಅಂತ ಕಾಣಿಸುತ್ತೆ. ಅಲಿಸ್ ಪೆರಿ, ನಮ್ಮ RCBಯ ಕ್ವೀನು ಅಲಿಸ್ ಪೆರಿ ಇರೋದಿಲ್ವಂತೆ. WPL 2026ಗೆ RCB ಪರವಾಗಿ ಆಡೋದಿಲ್ವಂತೆ ಅಂತ ಅಪ್ಡೇಟು ಬರ್ತಿದೆ. ಆ್ಯಂಡ್ ಇದು ಕನ್ಫರ್ಮ್ ಕೂಡ ಆಗಿದೆ. ಇವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಕೂಡ ಆ್ಯಡ್ ಆನ್ ಆಗಿದೆ. ಸ್ಯಾಡ್ ಅಪ್ಡೇಟ್ ಫಾರ್ RCBಯ ಆರೆಂಜ್ ಕ್ಯಾಪ್ ವಿನ್ನರು. ಲಾಸ್ಟ್ ಸೀಸನ್ ಕೂಡ 300+ ರನ್ಸು, ಅದರ ಲಾಸ್ಟ್ ಸೀಸನ್ ಕೂಡ 300+ ರನ್ಸು RCBಗೆ. ಆರೆಂಜ್ ಕ್ಯಾಪ್ ಗೆಲ್ಲೋದ್ರ ಜೊತೆಗೆ ಟ್ರೋಫಿಯ ಗೆಲುವಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಂತ ನಮ್ಮ ಅಲಿಸ್ ಪೆರಿ, 3 ವರ್ಷ RCBಗೆ ಆಡಿದಂಥ ಅಲಿಸ್ ಪೆರಿ ಇವಾಗ ಆಡೋದಿಲ್ಲ RCBಗೆ. ಕಾರಣ ಏನು ಅಂತ ಕೇಳಿದ್ರೆ, ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ WPL 2026ಇಂದ. ನಾನು ಆಡೋದಿಲ್ಲ, ಪರ್ಸ್ನಲ್ ರೀಸನ್ಸಿಂದ ನಾನು ಈಚೆ ಉಳ್ಕೊಳ್ತೀನಿ ಅಂತ ಈಚೆಗಡೆ ಉಳ್ಕೊಂಡಿದ್ದಾರೆ. ಇದೇನು ಫಸ್ಟ್ ಟೈಮಲ್ಲಿ RCBಗೆ ಈ ಥರ ಆಗ್ತಾ ಇರೋವಂಥದ್ದು. ಹಿಂದೆನೂ ಕೂಡ ಓವರ್ಸೀಸ್ ಪ್ಲೇಯರ್ಗಳು ವಿಡ್ರಾ ಮಾಡ್ಕೊಂಡಿದ್ದಾರೆ, ರಿಟರ್ನ್ ಆದರೂ ಕೂಡ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೋಫಿ ಡಿವೈನ್ ಇದೇ ಥರ ವಿಡ್ರಾ ಮಾಡ್ಕೊಂಡಿದ್ರು, ಪ್ರಾಬ್ಲಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇವರು ಕೂಡ ಇವಾಗ ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಕ್ವೆಶನ್ ಏನು ಅಂತಂದರೆ, ಇದರ ವಿಡ್ರಾ ಮಾಡ್ಕೊಂಡು ಆಗಾದಮೇಲೆ ನೆಕ್ಸ್ಟ್ ವರ್ಷ ಮತ್ತೆ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಇವ್ರನ್ನ, ಅಥವಾ ಆಗೋದಿಲ್ವಾ, ಮತ್ತೆ ಆಪ್ಷನ್ಗೆ ಹೋಗ್ತಾರಾ ಅಲಿಸ್ ಪೆರಿ ಅನ್ನೋದು ಒಂದು ಕ್ವೆಶನ್ನು. ಏನೇನಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ರಿಪ್ಲೇಸ್ಮೆಂಟ್ ಆಗಿ ಆ್ಯಡ್ ಆನ್ ಮಾಡ್ಕೊಂಡಿದ್ರೆ ಒಬ್ಬ ಇಂಡಿಯನ್ ಆಲ್ರೌಂಡರ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ರೆ. ಅಂದರೆ ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ಗಳು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸಯಾಲಿ ಸಥೇರೆ ಏನು ಹೆಸರು ಇದು ಪ್ರೊನೌನ್ಸೇ ಮಾಡೋಕ್ಕೆ ಬರ್ತಿಲ್ಲ, ಸತ್ಗೆರೆ. ಓಕೆ, ಸಯಾಲಿ ಸತ್ಗೆರೆ ಅನ್ನೋರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಇಂಡಿಯನ್ ಆಲ್ರೌಂಡರ್ ರೈಟ್ ಆರ್ಮ್ ಪೇಸ್ ಆಗ್ತಾರೆ, ರೈಟ್ ಆರ್ಮ್ ಬ್ಯಾಟಿಂಗ್ ಕೂಡ ಆಡ್ತಾರೆ. 3 ಮ್ಯಾಚ್ ಆಡಿದ್ದಾರೆ ODIs ಅಂತ ಬಂದಾಗ, ವುಮೆನ್ಸ್ ODIsಲ್ಲಿ ಅದರಲ್ಲಿ 2 ರನ್ ಹೊಡೆದಿದ್ದಾರೆ. ಬ್ಯಾಟಿಂಗಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಕಾಣಿಸಿದೆ. 3 ಮ್ಯಾಚ್ ಬೌಲಿಂಗ್ ಮಾಡಿರುವಂಥದ್ದು, ಅದರಲ್ಲಿ 3 ವಿಕೆಟ್ನ ಇದ್ದಿದ್ದಾರೆ ODIs ಅಂತ ಬಂದಾಗ. ಸೊ ಎಷ್ಟಕ್ಕೆ ಸೀಮಿತವಾಗಿದೆ ಅಷ್ಟೇ. ಇವರು ಡೊಮ್ಯಾಸ್ಟಿಕ್ ಸ್ಟಾಟ್ಸ್ ಅಷ್ಟೊಂದು ಅವೈಲೇಬಲ್ ಇಲ್ಲ. ಗುಜರಾತ್ ಜೈಂಟ್ಸ್ಗೆ ಲಾಸ್ಟ್ ಸೀಸನ್ ಇವರು ಆಡಿದ್ದಾರೆ. ಪ್ರಾಬ್ಲಿ ಇವ್ರ ಹೆಸರನ್ನ ಕೇಳಿರ್ತಾರೆ, ಸತ್ಗೆರೆ ಅನ್ನೋರ ಹೆಸರನ್ನ. ಸೊ ನೋಡೋಣ ಯಾವ ಥರ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಇವರು ಅಂತ. ನಮ್ಮ RCBಗೆ ಇನ್ ಕೇಸ್ ಆಡಿದ್ರು ಅಂತ ಅಂದಾಗ ನಮಗೆ ಇಲ್ಲಿ ಸ್ಯಾಡ್ ಆಗ್ತಾ ಇರೋದೇನು ಅಂದರೆ, ಎಲಿಸ್ ಪೆರಿ ಅವರು ರೂಲ್ ಔಟ್ ಆಗಿರುವಂಥದ್ದು. ಬರೀ ಇವ್ರು ಮಾತ್ರ ಅಂತಲ್ಲ, ಆನಿಬಲ್ ಸುದ್ಲ್ಯಾಂಡು ಕೂಡ, ಇವರು ಕೂಡ ಮೈನ್ ಪ್ಲೇಯರು, ಲೆವೆಲ್ ಆಡುವಂಥ ಪ್ಲೇಯರು. ಡೆಲ್ಲಿ ಕ್ಯಾಪಿಟಲ್ಸ್ ಪಿಕ್ ಮಾಡಿರ್ತಾರೆ ಇವ್ರನ್ನ. ಇವರು ಕೂಡ ಆನಿಬಲ್ ಸುದ್ಲ್ಯಾಂಡು ಕೂಡ ಆಡೋದಿಲ್ಲ ಅಂತ ಇವಾಗ ಈಚೆಗಡೆ ಉಳ್ಕೊಂಡಿದ್ದಾರೆ. ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಅವರು ಓವರ್ಸೀಸ್ ರಿಪ್ಲೇಸ್ಮೆಂಟ್ನ ತೊಗೊಂಡಿದ್ದಾರೆ. ಲನಾ ಕಿಂಗ್ ಅಂತ ಇವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. 60 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ನಮ್ಮ RCB ಇವ್ರನ್ನ 30 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಯಾರನ್ನ ಅಂತಂದರೆ ಇವಾಗ ಸತ್ಗೆರೆ ಅಂತ ತೊಗೊಂಡಿದ್ದಾರಲ್ಲಪ್ಪ, ಇವ್ರನ್ನ 30 ಲಕ್ಷ ಕೊಟ್ಬಿಟ್ಟು ತಗೊಂಡಿದ್ದಾರೆ. ಅಲಿಸ್ ಪೆರಿ ಮಿಸ್ ಆಗ್ತಾ ಇರೋವಂಥದ್ದು ಬೇರೆ ಯಾರೂ ಅಲ್ಲ. ಅಲ್ಲಿ ಯಾವ್ದನ್ನ ಇವಾಗ ಹೊಸಬ್ರು ತಗೊಂಡ್ರಲ್ಲ, ಅವ್ರು ಯಾರೊಬ್ರು ಮಿಸ್ ಆಗೋಗ್ಬಿಟ್ಟಿದ್ರು ಅಂತಂದರೆ ತಲೆ ಕೆಡಿಸ್ಕೊಂತಿಲ್ಲ ನಮ್ಮ RCB. ರಿಟೈನ್ ಆಗಿರುವಂಥ ಪ್ಲೇಯರ್ಸ್ಗಳಲ್ಲಿ ಮಿಸ್ ಆಗ್ತಾರಲ್ಲ, ರಿಟೈನ್ ಆಗಿರುವಂಥ ಅದು ಕೋರ್ ಪ್ಲೇಯರ್ಗಳಲ್ಲಿ ಮಿಸ್ ಆಗ್ತಾರಲ್ಲ, 3 ವರ್ಷ ಆಡ್ಕೊಂಡ್ಬಂದಿರುವಂಥ ಪ್ಲೇಯರ್ಗಳಲ್ಲಿ ಮಿಸ್ ಆಗ್ತಾರಲ್ಲ. ಹೌದು, ಅವ್ರಿಗೇನೇ ಇರ್ಬೋದು ಪರ್ಸ್ನಲ್ ರೀಸನ್ಸು, ನಾವು ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ಇಲ್ಲಾಗರು ಬಂದು ಆಡಬೇಕು, ಇಲ್ಲಮ್ಮ ಬಂದು ಆಡಬೇಕು ನೀನು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೂ ಏನೋ ಒಂಥರ ಮಿಸ್ಸಿಂಗ್ ಗ್ರೂಪ್ ಪೆರಿ ಇಲ್ಲ ಅಂತ ಅಂದರೆ. ನೋಡಿ, ಇವಾಗ ಮಿಡ್ಲ್ ಆರ್ಡರ್ ಯಾರು ಸ್ಟೆಬಿಲಿಟಿನ ತೊಗೊಂಬಂದು ಕೊಡ್ತಾರೆ, ನಂಬರ್ 3 ನಂಬರ್ 4 ಸ್ಲಾಟ್ನ ಯಾರು ಫಿಲಪ್ ಮಾಡ್ತಾರೆ, ಅಂಥ ಒಂದು ಸ್ಟೆಬಿಲಿಟಿನ ತೊಗೊಂಬರುವಂಥವ್ರು ಯಾರಿದ್ದಾರೆ ನಮ್ಮ RCBಲಿ ಅನ್ನೋ ಥರ ಬರುತ್ತೆ. ಒಂಥರ ಹಾರ್ದಿಕ್ ಪಾಂಡ್ಯ ಥರ ಕಾಪಾಡೋರು ನಮಗೆ RCBಗೆ ಬಂದ್ಬಿಟ್ಟು ಯಾವಾಗಲೂ. ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗಿಂದ, ಬೌಲಿಂಗ್ ಅಂದರೆ ಬೌಲಿಂಗಿಂದ, ಫೀಲ್ಡಿಂಗ್ ಅಂದರೆ ಫೀಲ್ಡಿಂಗಿಂದ, ಆಲ್ ಓವರು ಪ್ಯಾಕ್ಡ್ ಪ್ಲೇಯರು ಅಂತಾರೆ ಅಲಿಸ್ ಪೆರಿ. ಆಲ್ರೌಂಡರ್ ಪ್ಲೇಯರ್ ಅಂತಲೇ ಇದ್ದಿದ್ದು, ಜೆನ್ಯೂನ್ ಆಲ್ರೌಂಡರ್ ಪ್ಲೇಯರ್ ಅಂತ ಇದ್ದಿದ್ದು ನಮ್ಮ RCBಲಿ ಪಕ್ಕಾ ಆಲ್ರೌಂಡರ್ ಅಂತ ಹೇಳ್ಕೊಳ್ಳೋದಕ್ಕಿದ್ದು ಈ ಒಬ್ಬರು ಪ್ಲೇಯರ್ ಮಾತ್ರನೇ. ಸೊ ಈ ಪ್ಲೇಯರು ಇವಾಗ ಮಿಸ್ ಔಟ್ ಆಗ್ತಾರೆ ಅಂತಂದರೆ ಖಂಡಿತ ಇದು RCBಗೆ ಸಿಕ್ಕಾಪಟ್ಟೆ ಸ್ಯಾಡ್ ಅಪ್ಡೇಟ್. ಯಾಕೆ ಅಂತಂದರೆ ಈ 2 ವರ್ಷ 300+ ಹೊಡೆದಿದ್ದಾರೆ ಗುರು. ಲಾಸ್ಟ್ ಸೀಸನ್ 370 ರನ್ ಹೊಡೆದಿದ್ದಾರೆ. ಅಲ್ಲಿ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ. ಅದರ ಲಾಸ್ಟ್ ಸೀಸನ್ ಕೂಡ 300-350 ರನ್ ಹೊಡೆದಿದ್ದಾರೆ. ಟ್ರೋಫಿ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇದಕ್ಕಿಂತ ವಿನ್ನರ್ ಆಡ್ತಾರೆ ಒಂದು ಟೀಮಿಗೆ. ಆರೆಂಜ್ ಕ್ಯಾಪ್ ವಿನ್ನರ್ ಆಗಿದ್ದಾರೆ ನಮ್ಮ RCBಗೆ. ಏನೋ ಮಾಡೋದಕ್ಕಾಗೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಬೇಕು. ಇದೇನು ಫಸ್ಟ್ ಟೈಮ್ ಆಗಿಲ್ಲ. ಬಟ್ ಆದ್ರೂ ಇಲ್ಲಿ ನಾವು ಸೋಫಿ ಡಿವೈನ್ ಮಿಸ್ ಆದಾಗ ನಮಗೇನು ಒಂಥರ ಏನೋ ಫೀಲ್ ಆಗಿರಲಿಲ್ಲ. ಬಟ್ ಅಲಿಸ್ ಪೆರಿ ಮಿಸ್ ಆಗ್ತಾರೆ ಅಂತಂದಾಗ ಖಂಡಿತ ಫೀಲ್ ಅಂತೂ ಆಗೇ ಆಗುತ್ತೆ. ಏನು ಗುರು ಇದು ಹಿಂಗಾಗಿ ಹೋಗ್ಬಿಡ್ತು, 8th ಮೂಮೆಂಟಿಗೆ ಇನ್ನೇನು ಫ್ಯೂ ಡೇಸ್ ಇದೆ WPL ಸ್ಟಾರ್ಟ್ ಆಗೋದಕ್ಕೆ, ಇವಾಗ 8th ಮೂಮೆಂಟಿಗೆ ಈ ಥರ ಕೈ ಕೊಟ್ಬಿಟ್ರಲ್ಲ ಅನ್ನೋ ಥರ. ಅದು ರಿಟೈನ್ ಆಗಿರೋಂಥ ಪ್ಲೇಯರ್ಸ್ ರಿಟೈನ್ ಆಗಿರೋಂಥ ಪ್ಲೇಯರ್ಸು, ಮೆಗಾ ಆಕ್ಷನಲ್ಲಿ ರಿಟೈನ್ ಆಗಿರುವಂಥ ಪ್ಲೇಯರು ಗುರು. ಮಿನಿ ಆಕ್ಷನ್ ಆಗಿರೋ ಬಿಟ್ಬಿಡು ಅನ್ಬೋದಾಗಿತ್ತು. ಮೆಗಾ ಆಕ್ಷನ್ ರಿಟೈನ್ ಆಗಿರುವಂಥ ಪ್ಲೇಯರು ಈ ಥರ ಕೈ ಕೊಟ್ಬಿಟ್ರು ಅಂತಂದರೆ
ಈ ಸಲ ಆರ್ ಸಿ ಬಿ ಕತೆ ಯಾಕೋ ನೆಟ್ಗಾಗಂಗೆ ಕಾಣಿಸ್ತೈತೆ ಗುರು. ಎಲಿಸ್ ಪೆರಿ ಎದುನು ಎಲಿಸ್ ಪೆರಿ ಮೈನ್ ಪ್ಲೇಯರು, ಎಲ್ಲ ಮ್ಯಾಚ್ನು 11 ಆಡೋವಂಥ ಪ್ಲೇಯರು. ಇಲ್ಲ ಅಂತಂದರೆ ಹೊಡೆತ ಖಂಡಿತ ಬಿದ್ದೇ ಬೀಳುತ್ತೆ ನಮ್ಮ ಆರ್ ಸಿ ಬಿಗೆ. ಮಿಡ್ಲ್ ಆರ್ಡ್ರಿಗೆ ಹೊಡೆತ ಬೀಳುತ್ತೆ, ಜೊತೆಗೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೊಡೆತ ಬೀಳುತ್ತೆ, ಫೀಲ್ಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಹೊಡೆತ ಬೀಳುತ್ತೆ, 3 ಡಿಪಾರ್ಟ್ಮೆಂಟಲ್ಲಿ ಹೊಡೆತ ಬೀಳುತ್ತೆ. ಇವರು ಅಲ್ಲೇನಾದ್ರು ಸೋಫಿ ಡಿವೈನ್ ಮಿಸ್ ಆಗಿತ್ತು ಆಗಿದೆ ಅಂತಂದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೊಡೆತ ಬೀಳ್ತಿತ್ತು. ಅಷ್ಟೊಂದು ಬೌಲಿಂಗಲ್ಲಿ ಏನು ಪರವಾಗಿಲ್ಲ ಅನ್ನೋ ಥರ ಇತ್ತು ಅವ್ರದ್ದು. ಇಲ್ಲಿ ನೋಡ್ತಂದ್ರೆ 3 ಡಿಪಾರ್ಟ್ಮೆಂಟಲ್ಲಿ ಕೂಡ ಹೊಡ್ತಾ ಬೀಳುತ್ತೆ. ಯಾಕಂದರೆ ಎಂಥ ಪ್ಲೇಯರ್ ಎಲಿಸ್ ಪೆರಿ ಅಂತ ಎಲ್ಲರಿಗೂ ಗೊತ್ತು. ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ. ನಮ್ಮ ಆರ್ ಸಿ ಬಿಗೆ ಯಾವ ಥರ ಆಡಿದ್ದಾರೆ, ಎಷ್ಟೆಷ್ಟು ಮ್ಯಾಚ್ನ ಕಾಪಾಡಿದ್ದಾರೆ ಎಲ್ಲನೂ ಕೂಡ ಗೊತ್ತು. ಒಂಥರ ಇವ್ರನ್ನ ABD ಥರ ನಾವು ಟ್ರೀಟ್ ಮಾಡ್ತಾಯಿದ್ವಿ, ಇವಾಗ ಮಿಸ್ ಔಟ್ ಆಗ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ, ಆಕ್ಸೆಪ್ಟ್ ಮಾಡಬೇಕು. ನೋಡೋಣ ಏನಾಗುತ್ತೆ ನಮ್ಮ ಆರ್ ಸಿ ಬಿ ಕತೆ ಅಂತ. ಇನ್ನೊಂದು ಫ್ಯೂ ಡೇಸಲ್ಲಿ WPL ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಎಂಥ ಮೂಮೆಂಟಿಗೆ ಈ ಥರ ಎತ್ಬಿಟ್ರಲ್ಲ ಕೈನ, ಇದು ಬೇಜಾರಾಗ್ತಾ ಇರೋಂಥದ್ದು. ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ.